ನೋಡೋಣ, ನಾವು ಕ್ಯಾಲೆಂಡರ್ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಕ್ಯಾಲೆಂಡರ್ ಪ್ರಾಬ್ಲಮ್ಸ್, ಕ್ಯಾಲೆಂಡರ್ ಸಮಸ್ಯೆಗಳು. ಇದ್ರಾಗ ಮೇನ್ ಕಾನ್ಸೆಪ್ಟ್ಸ್ ಏನು ಬರುತ್ತಂದರೆ, ಈಗ ಯಾವುದೋ ಇವತ್ತೊಂದು ದಿನ ಕೊಟ್ಟಿರ್ತಾನೆ, ಇವತ್ತು ಯಾವುದೋ ಒಂದು ಸೋಮವಾರ ಅನ್ಕೊಳ್ಳಿ, ಸೋಮವಾರ ಅನ್ಕ ಇದು ಸೋಮವಾರ 1ನೇ ತಾರೀಕು ಅಂತ ಅನ್ಕೊಳ್ಳಿ. 25 ದಿನದ ನಂತರ ಅದು ಯಾವ ವಾರ ಆಗಿರುತ್ತೆ ಅಂತ ಕೇಳ್ತಾರೆ. ಬೇಸಿಕ್ ಕ್ವಶನ್ಸ್ ಇವೆಲ್ಲ. 25 ದಿನ ನಂತರ ಯಾವ ವಾರ ಅಂತ ಕೇಳ್ತಾರೆ. ದಿನ ಸೋಮವಾರ 1ನೇ ತಾರೀಕು, ಇದು ಜನವರಿ 1 ಅನ್ಕೊಳ್ಳಿ, ಜನವರಿ 1. ಅದೇ ಜನವರಿ 25 ಸೋಮವಾರ, ಜನವರಿ 1 ಸೋಮವಾರ ಆದರೆ ಜನವರಿ 25 ಯಾವ ವಾರ ಆಗಿರುತ್ತೆ ಅಂತ ಕ್ವಶನ್ಸ್ ಕೇಳಿದರೆ, ಆವಾಗ ನಾವು ದಿನ ಅಂತ ಕೇಳಿದ್ರಲ್ವ. ಈಗ 25 ದಿನ ಇದೆ, 25 ದಿನ ಡಿವೈಡ್ ಬೈ 7. 7 ಏನಕ್ಕೆ ಅಂದರೆ ಒಂದು ವಾರ ಅಂದರೆ 7 ದಿನ ಇರುತ್ತೆ. ಆ 7 ದಿನ ಅಂದರೆ ಟೋಟಲಾಗಿ ವಾರದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ಉಳಿದಿರೋ ದಿನ ನಾವು ಬೇಗ ಫೈಂಡ್ ಇಟ್ ಮಾಡ್ಕೊಬೋದು. ಇದ್ರಾಗ ಇಲ್ಲಿ ಎಷ್ಟು ವಾರ ಇದೆ, ವಾರ ಮುಗಿದಾದ ಮೇಲೆ ಅಂದರೆ ಪ್ರತಿ 7 ದಿನ ನಂತರ ಅದೇ ದಿನ ಬರುತ್ತಲ್ವ. ಈಗ ಎಕ್ಸಾಂಪಲು ಸೋಮವಾರ ಆಗಿರುತ್ತೆ ಅಂದ್ಕೊಳ್ಳಿ, ಸೋಮವಾರ ಆಗಿರುತ್ತೆ ಅಂದ್ಕೊಳ್ಳಿ. ಅದೇ ನೆಕ್ಸ್ಟ್ 7 ದಿನಕ್ಕೆ ಅದೇ ಸೋಮವಾರ ಬಂದಿರುತ್ತಲ್ವ. ಅದಕ್ಕೋಸ್ಕರ ಸೇಮ್ ಅವು ವಾರಗಳು ಸೇಮ್ ಬರೋದ್ರಿಂದ ವಾರನ ತಗೊಂಡ್ಬಿಟ್ರೆ ಇದರಲ್ಲಿ ಎಷ್ಟು ವಾರಗಳಿವೆ, ಇನ್ನು ಉಳಿದಿದ್ದು ಎಷ್ಟು ದಿನ ಅದು ಅಂತಂದ್ಬಿಟ್ಟು ಗೊತ್ತಾದರೆ ನಾವು ಯಾವ ವಾರ ಅಂತ ಕಂಡುಹಿಡಿಬೋದು. ಇದರಲ್ಲಿ ಎಷ್ಟು ವಾರ ಇದೆ ಅಂತ ಕಂಡುಹಿಡಿ ನೋಡಿ. 7 1 7 3 21, 7 3 21 ಅಂದರೆ 3 ವಾರ ಇದೆ. 7 3 21 ಅಲ್ವಾ, 3 ವಾರ ಇದೆ. ಇನ್ನು 25ರಲ್ಲಿ 21 ಅಂದರೆ 4, 3 ವಾರ 4 ದಿನ, 3 ವಾರ 4 ದಿನ ಇದೆ ಅಂತ. ಈ 3 ವಾರ ಅಂದರೆ ಈಗ ಅದೇ ಸೋಮವಾರ 1ನೇ ದಿನ ಆಗಿದ್ದರೆ ಅದೇ 21ನೇ ದಿನವೂ ಸೋಮವಾರ ಆಗಿರುತ್ತಲ್ವ, 21ನೇ ದಿನವೂ ಸೋಮವಾರ ಆಗಿರುತ್ತೆ. ಆ ನಂತರ 4 ದಿನ ಯಾವ ದಿನ ಅಂತ ಕಂಡುಹಿಡಿಬೇಕು. ಈಗ ಯಾವ ದಿನ ಅಂತ ಇಲ್ಲಿ 21 ಸೋಮವಾರ ಆದರೆ 22 ಮಂಗಳವಾರ, 23 ಬುಧವಾರ, 24 ಗುರುವಾರ, 25 ಶುಕ್ರವಾರ. ಈಗ ಇಲ್ಲಿ ಜನವರಿ 25 ಕೇಳಿದಾನಲ್ವ, ಹಾಗಾಗಿ ಜನವರಿ 25 ನಮಗೆ ಶುಕ್ರವಾರ ಆಯಿತಾ. ದಿನ ಕೇಳಿದರೆ ಈ ರೀತಿ ಮಾಡಬೇಕು. ಎಕ್ಸಾಂಪಲು ಇಂದು ಅಂದರೆ ಇವತ್ತು ಗುರುವಾರ ಆದರೆ 45 ದಿನದ ನಂತರ 45ನೇ ದಿನ ಯಾವ ವಾರ ಅಂತ, 45ನೇ ದಿನ ಯಾವ ವಾರ ಅಂತ, ಯಾವ ದಿನ ಅಂತ ಫೈಂಡ್ ಔಟ್ ಮಾಡಬೇಕು. ಇವತ್ತು ಗುರುವಾರ ಅಂದರೆ 45 ದಿನ. ಈ 45 ಐತಲ್ವಾ, 45ನ್ನು 7ರಿಂದ ಭಾಗಿಸ್ಬೇಕು. 7ರಿಂದ ಭಾಗಿಸೋದ ಡಿವಿಷನ್, ಡಿವಿಷನ್ ಮಾಡಬೇಕು. 7 1 7 14 ಏನಾಗ್ಬಿಡುತ್ತೆ, 45 ಇರೋದಿಲ್ಲಿ. 7 7 49, 7 6 42, 6 ವಾರ ಇದೆ. 42 45 42 ಆದರೆ ಇನ್ನು 3 ದಿನ ಉಳಿಯುತ್ತೆ. 6 ವಾರ 3 ದಿನ ಅಂದರೆ 6 ವಾರಗಳು ಸೇಮು ಅದೇ ದಿನ ಬರುತ್ತೆ ಅಂತ. ಗುರುವಾರ ಐತಲ್ವಾ, 6 ವಾರದ ನಂತರ ಕೂಡ ಗುರುವಾರ ಬರುತ್ತೆ. ನಂತರ ದಿನ ನಾವು ಫೈಂಡ್ ಔಟ್ ಮಾಡಬೇಕು. ಈ 3 ದಿನ ಏನಿದೆಯಲ್ಲ, 3 ದಿನ ಅಂದರೆ ಇದಕ್ಕೆ +3 ಮಾಡ್ಬೇಕು. ಈಗ +3 ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಗುರುವಾರ ಆದಮೇಲೆ 3 ದಿನ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ. ಇಲ್ಲಿ +3 ಆ್ಯಡ್ ಆಯಿತಾ, 1 ದಿನ 2 ದಿನ 3 ದಿನ, 3ನೇ ದಿನ ಆಯ್ತವ್ರ +3 ಆ್ಯಡ್ ಮಾಡಿದ್ದೀವಿ. ಅದಂಗಂದರೆ ಆನ್ಸರು ಭಾನುವಾರ ಆಗಿರುತ್ತೆ. ಗುರುವಾರ ಇವತ್ತಾಗಿದ್ದರೆ 45 ದಿನ ನಂತರ ಭಾನುವಾರ ಆಗಿರುತ್ತೆ ಆನ್ಸರ್. ಈ ದಿನದ ಕ್ಯಾಲ್ಕುಲೇಷನ್ ಈ ರೀತಿ ಮಾಡಬೇಕು. ವರ್ಷ, ಇನ್ನೊಂದು ಬೇರೆ ಟೈಪ್ ಆಫ್ ಪ್ರಾಬ್ಲಮ್ಸ್ ಮಾಡೋಣ. ಈಗ ವರ್ಷ ಕೇಳಿದರೆ, ವರ್ಷ ಅಂದರೆ ಯಾವ ರೀತಿಯಪ್ಪ ಅಂದರೆ
ವರ್ಷಕ್ಕೆ ಹೋಗೋ ಮುಂಚೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಇವತ್ತು ಇದನ್ನು ಇದೆ ತೆಗೆದೀನಿ. ಇವತ್ತು ಗುರುವಾರ ಆಗಿದ್ದರೆ 4 ದಿನದ ನಂತರ ಯಾವ ದಿನ ಅಂತ, ಅಂದರೆ 4 ದಿನದ ನಂತರ ಯಾವ ದಿನ ಅಂದರೆ ಈ ಫೈಂಡ್ ಮಾಡೋಣ. ಇವತ್ತು ಗುರುವಾರ ಅಲ್ವಾ, ನೆಕ್ಸ್ಟ್ ಶುಕ್ರವಾರದಿಂದ ಫೈಂಡ್ ಮಾಡೋಣ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಅಲ್ವಾ, ಸೋಮವಾರ ಆನ್ಸರ್ ಆಗುತ್ತೆ. ಅದೇ ರೀತಿ ನಾವು ಮುಂದಕ್ಕೆ ಹೋಗೋದಕ್ಕಿಂತ 4 ಡೇಸ್ ಮುಂದೆ ಹೋಗೋದಕ್ಕಿಂತ 3 ಡೇಸ್ ಹಿಂದೆ ಬಂದರೆ ಅದೇ ಆನ್ಸರ್ ಬರುತ್ತೆ, ಸೋಮವಾರ. ಈಗ ನೋಡು ಗುರುವಾರ ಇದೆ ಅಲ್ವಾ, ಅಂದರೆ ವಾರದಲ್ಲಿ 7 ದಿನ ಇರೋದ್ರಿಂದ ನಾವು ಅದೇ ಆನ್ಸರ್ ಬರುತ್ತೆ ಸೇಮ್. ಅದು ಮುಂದಕ್ಕೆ 4 ದಿನ ಹೋಗೋದ್ರಿಂದ ಸೇಮ್ ಅದೇ ಆನ್ಸರ್. ಹಿಂದಕ್ಕೆ 3 ದಿನ ಹೋದರೂ ಅದೇ ಆನ್ಸರ್ ಬರುತ್ತೆ. ಈಗ ಗುರುವಾರ ಇದೆ ಅಲ್ವಾ, ಹಿಂದಕ್ಕೆ 3 ದಿನ ಹೋಗೋಣ. ಅದು ಬುಧವಾರ, ಮಂಗಳವಾರ, ಸೋಮವಾರ ಇದೆ ನೋಡಿದೆ. +4 ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ. -3 ಅಂದರೆ ಹಿಂದೆ 3 ದಿನ ಹೋದರೂ ಅದೇ ಆನ್ಸರ್ ಬರುತ್ತೆ ಅಂತ. ಈಗ ಅದೇ ರೀತಿ ಇವತ್ತು ಶನಿವಾರ ಆಗಿದ್ದರೆ ನಂತರ 7ನೇ ದಿನ, ನಂತರದ 7ನೇ ದಿನ ಯಾವ ವಾರ ಆಗುತ್ತೆ ಅಂತ. 7ನೇ ದಿನ ಯಾವ ವಾರ? ಶನಿವಾರ ಅಲ್ವಾ ಇವತ್ತು. ನಂತರ 7ನೇ ದಿನ ಯಾವ್ದು ಬರುತ್ತೆ ಅಂತ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅದೇ ಶನಿವಾರ ಬರುತ್ತೆ. ಅಂದರೆ 7 or 0 ಎರಡೂ ಒಂದೇ ನೋಡಿ. ಶೇಷ ಏನಾದರೂ ರಿಮೈಂಡರ್ 0 ಉಳಿದ್ರು ಅಥವಾ 7 ಬಂದರೂ ಆನ್ಸರ್ ಅದೇ ಆಗಿರುತ್ತೆ, ಶನಿವಾರನೇ ಆಗಿರುತ್ತೆ. ಈಗ ಅದೇ ನೋಡಿ, ಶನಿವಾರ ನಂತರ 6ನೇ ದಿನ, 6 ದಿನದ ನಂತರ ಯಾವ ವಾರ ಅಂತ. ಶನಿವಾರ ಇವತ್ತೈತಲ್ಲ, 6 ದಿನ ನಂತರ ಯಾವ ವಾರ ಬರುತ್ತೆ ಅಂತ. ಏನಪ್ಪ ನೋಡಿ, 6 ದಿನ ನಂತರ ಅಲ್ವಾ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬರುತ್ತೆ ಆನ್ಸರ್. ಶುಕ್ರವಾರ. ಈಗ 6 ದಿನ ಮುಂದಕ್ಕೆ ಹೋಗೋದಕ್ಕಿಂತ, ಟೈಮ್ ವೇಸ್ಟ್ ಮಾಡೋದಕ್ಕಿಂತ 1 ದಿನ ಹಿಂದಕ್ಕೆ ಹೋಗ್ಬಿಟ್ರೆ ಅದೇ ಸೇಮ್ ಆನ್ಸರ್ ಬರುತ್ತೆ. ಈಗ ನೋಡಿ, ಶನಿವಾರ ಇದೆ ಅಲ್ವಾ, 1 ದಿನ ಹಿಂದೆ ಹೋದರೆ ಅದೇ ಆನ್ಸರು. ಶನಿವಾರದ ಹಿಂದೆ 1 ದಿನ ಹೋದರೆ, ಶನಿವಾರದಿಂದ ಒಂದು ದಿನ ಹಿಂದೆ ಹೋದರೆ ಶುಕ್ರವಾರ ಬರುತ್ತೆ. ಇಲ್ಲಿ ಶುಕ್ರವಾರ ಇದೆ, ಇಲ್ಲಿ ಶುಕ್ರವಾರ, ಸೇಮ್ ಆನ್ಸರ್.